ಈಗಾಗಲೇ ನಾವು ಎರಡನೇ ಸುತ್ತಿನ ಪ್ರಚಾರ ಮತ್ತು ಪ್ರತಿಯೊಂದು ಮತದಾರ ಮನೆಗೆ ಕೂಡ ನಾವೆಲ್ಲ ಮುಖಂಡರು ಏನ್ ನಮ್ಮೆಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ರು. ನಾವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಸಮರ್ಥ ಶಾಮನೂರವರ ಪರವಾಗಿ ಮತಯಾಚನೆಯನ್ನು ಮಾಡಿದ್ದೇವೆ. ಬಹಳ ಒಳ್ಳೆ ವಾತಾವರಣ ಇವತ್ತು ಈ ದಕ್ಷಿಣ ಮತಕ್ಷೇತ್ರದಲ್ಲಿ ಇವತ್ತು ಆಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಸಮರ್ಥ ಶಾಮನೂರವರು ಪ್ರಚಂಡ ಬಹುಮತದಿಂದ ಬಹಳ ಅಂತರದಿಂದ ಗೆಲುವು ಸಾಧಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಎಲ್ಲ ಒಂದಾಗಿದ್ದಾರೆ. ಅವ್ರಿಗೆ ಬಿಟ್ಟು ಏನ್ ಮಾಡ್ಬೇಕು? ಬಿಜೆಪಿ ಅವ್ರು ಇವ್ರನ್ನ ತಪ್ಪಿಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಂಡಿಪೆಂಡೆಂಟ್ ಅಲ್ಪಸಂಖ್ಯಾತರು ಯಾವಾಗ್ಲೂ ಇದ್ದೇ ಇರ್ತಾರೆ. ಇಂಡಿಪೆಂಡೆನ್ಸ್ ಈ ಸತ್ಯ ಏನು ಅಂತದೇನಿಲ್ಲ. ಯಾಕಂದ್ರೆ ಮತದಾರರು ಇವತ್ತಿನ ಮತದಾರ ಏನದಾರ ದಡ್ರಿಲ್ಲ, ಎಲ್ಲ ಜಾಣರು. ಅವ್ರ ಓಟನ್ನು ವೇಸ್ಟ್ ಮಾಡ್ಕೊಳಂಗಿಲ್ಲ. ಅವ್ರು ಯಾರಿಗೆ ನಾವು ಮತ ಹಾಕಿದ್ರೆ ನಮ್ಗೆ ಒಳ್ಳೇದಾಕೈತೆ ಅನ್ನೋ ವಿಚಾರ ಇಟ್ಕೊಂಡು ಮತದಾನ ಮಾಡ್ತಾರೆ. ಅದಕ್ಕೆ ಯಾವತ್ತು ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂತೀನಿ. ನಾವೆಲ್ಲ ಬಹಳ ಜವಾಬ್ದಾರಿಯಿಂದ ಈ ಚುನಾವಣಾ ಪ್ರಚಾರದಲ್ಲಿ ಬಂದಿದ್ದೇವೆ. ನಾವು ಏನೀಗಾಗಲೇ ಸಮರ್ಥ ಶಾಮನೂರ್ ಅವ್ರಿಗೆ ಬೆಂಬಲ ಕೊಡ್ಬೇಕನ್ನೋ ವಿಚಾರ ಕೇಳಿದ್ವಿ. ಇವತ್ತು ನಮ್ಮ MP ಅವರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಬಂದು ಮತಯಾಚನೆ ಮಾಡಿದ್ದಾರೆ. ನಮ್ಮ ಯುವ ನಾಯಕರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಅವರು, ಈ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಈ ಚುನಾವಣೆಯಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ನಾವು ಇಷ್ಟೇ ಹೇಳುದು, ದಾವಣಗೆರೆ ಸಾಕಷ್ಟು ರೀತಿಯಿಂದ ಈಗಾಗಲೇ ಡೆವಲಪ್ ಆಗಿದೆ. ನಾವೆಲ್ಲ ಈ ಸಿಟಿಯಲ್ಲಿ ಓಡಾಡಿದ್ರೆ ಎಲ್ಲಿ ಒಂದು ಮಣ್ಣು ನೋಡ್ಲಿಕ್ಕೆ ಸಿಗುದಿಲ್ಲ ನಮ್ಗೆ. ಬಹಳ ಅಂದ್ರೆ ರೂರಲ್ ಏರಿಯಾದಲ್ಲಿ ಅದರಲ್ಲಿ ಕೂಡ ಹೊಸ ಬಡಾವಣೆಗಳು ಎಲ್ಲಿ ಅದಾವು ಅಲ್ಲಿ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಒಂದು ವ್ಯವಸ್ಥೆ, ಮತ್ತು ಇನ್ನು ಸಣ್ಣ ಪುಟ್ಟ ನೀರು ಎಲ್ಲಿ ಇಳಿಜಾಪ್ ಇರ್ತೈತಿ, ನೀರು ಹರಿದು ಹೋಗ್ತೈತಿ, ನಮ್ಗೆ ಸರಿಯಾಗಿ ನೀರ್ ನಿಲ್ಲಂಗಿಲ್ಲ. ಅವನ್ನೆಲ್ಲ ಒಬ್ಬ ಜವಾಬ್ದಾರಿಯಾಗಿ ಇಲ್ಲಿ ಮತಯಾಚನೆ ಮಾಡಕ್ ಬಂದ್ವಿ ಅಂದ್ರೆ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ಶಾಮನೂರ್ ಕುಟುಂಬದ ಜೊತೆ ನಾವು ಇರ್ತೀವಿ. ಅಂತ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ದಯಮಾಡಿ ಅವರ ಗುರುತಾದ ಹಸ್ತ 3ನೇ ಸೀರಿಯಲ್ ನಂಬರ್ 3 ಇದೆ ನಮ್ಮ ಸಮರ್ಥ ಶಾಮನೂರ್ ಅವರು. ಆ 3ಕ್ಕೆ ಅವರ ಗುರುತಾದ ಹಸ್ತಕ್ಕೆ ತಾವೆಲ್ಲ ಮತ ನೀಡಬೇಕಂತೇಳಿ ಎಲ್ಲರಲ್ಲಿ ಕೈ ಮುಗಿ ಕೇಳ್ಕೊಂತ ಇದ್ದಾರೆ.